ನಮಸ್ಕಾರ. ಇವತ್ತು ನಾವು ಉತ್ತರಾಖಂಡದ ವೈದ್ಯಕೀಯ ಶಿಕ್ಷಣದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಅಂತ ತಿದ್ದೀವಿ. ನಮಸ್ಕಾರ. ಹೌದು, ಉತ್ತರಾಖಂಡ ಅಂದ ತಕ್ಷಣ ಅಲ್ಲಿನ ಮೆಡಿಕಲ್ ಕಾಲೇಜ್ಗಳು, ಕೋರ್ಸ್ಗಳು ನೆನಪಾಗುತ್ತೆ. ಹೌದು, MBBS ಇರ್ಬೋದು ಅಥವಾ BMS, BDS ಈ ಥರದ ಬೇರೆ ಕೋರ್ಸ್ಗಳಿರ್ಬೋದು. ಅಲ್ಲಿನ ಅವಕಾಶಗಳು, ಪ್ರವೇಶ ಪ್ರಕ್ರಿಯೆ, ಕಾಲೇಜ್ಗಳು ಹೀಗೆ ಎಲ್ಲದರ ಬಗ್ಗೆ ಒಂದು ಚರ್ಚೆ ಮಾಡೋಣ. ಸರಿ, ನಮ್ಮತ್ರ ಕೆಲವು ಅಧಿಕೃತ ಮಾಹಿತಿ ಇದೆ ಅಲ್ವಾ? HNBUMU ಅಂದ್ರೆ ಹೇಮಾವತಿ ನಂದನ್ ಬಹುಗುಣ ಯೂನಿವರ್ಸಿಟಿ, ಮತ್ತೆ ಉತ್ತರಾಖಂಡ ಆಯುರ್ವೇದ ಯೂನಿವರ್ಸಿಟಿ UAU ಇವರ ಮಾಹಿತಿ ಕೈಪಿಡಿಗಳು, ಆಮೇಲೆ ಕ್ಯಾರಿಯರ್ಸ್ 316 ಅಂತಹ ವೆಬ್ಸೈಟ್ಗಳಿಂದಾನೂ ಸ್ವಲ್ಪ ಮಾಹಿತಿ ತಗೊಂಡಿದ್ದೀವಿ. ಹೌದು. ಸೊ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಅಲ್ಲಿ ನಿಜವಾಗ್ಲೂ ಏನೇನು ಅವಕಾಶಗಳಿವೆ, ಪ್ರೊಸೆಸ್ ಹೇಗೆ ನಡೆಯುತ್ತೆ ಅಂತ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋದು. ಖಂಡಿತ. ಉತ್ತರಾಖಂಡದಲ್ಲಿ ನೀವು ಹೇಳಿದ ಹಾಗೆ MBBS ಅಷ್ಟೇ ಅಲ್ಲ, BAMS, BDS, BHMS, BUMS ಹೀಗೆ ಹಲವು ಆಯ್ಕೆಗಳಿವೆ. ಅಲ್ಲಿ ಸರ್ಕಾರಿ ಕಾಲೇಜ್ಗಳೂ ಇವೆ, ಖಾಸಗಿ ಕಾಲೇಜ್ಗಳು ಸಾಕಷ್ಟಿವೆ. ಕೌನ್ಸಿಲಿಂಗ್ ನಡೆಸೋ ಮುಖ್ಯ ಸಂಸ್ಥೆಗಳು ಅಂದ್ರೆ ನೀವೀಗ ಹೇಳಿದ HNBUMU. ಆಯುಷ್ ಕೋರ್ಸ್ಗಳಿಗೆ ಅಂದ್ರೆ BAMS, BHMS, BUMSಗೆಲ್ಲ ಉತ್ತರಾಖಂಡ ಆಯುರ್ವೇದ ಯೂನಿವರ್ಸಿಟಿ UAU ನೋಡ್ಕೊಳ್ಳುತ್ತೆ. ಓಕೆ, ಸೀಟುಗಳ ಬಗ್ಗೆ ಒಂದು ಅಂದಾಜು ಇದೆಯಾ? ಸರ್ಕಾರಿ ಖಾಸಗಿ MBBS ಸೀಟುಗಳು ಎಷ್ಟಿರ್ಬೋದು? ಆಕ್ಚುಲಿ ಸರ್ಕಾರಿ MBBS ಸೀಟ್ಗಳು ಏಮ್ಸ್ ರಿಷಿಕೇಶ್ ಸೇರಿ ಸುಮಾರು ಒಂದು 700 ಇರ್ಬೋದು, ಖಾಸಗಿಲಿ ಒಂದು 450 ಇರ್ಬೋದು. BAMSಗೂ ಸಾಕಷ್ಟು ಸೀಟುಗಳಿವೆ. ಉದಾಹರಣೆಗೆ ದೇವಭೂಮಿ ಮೆಡಿಕಲ್ ಕಾಲೇಜಲ್ಲೇ 60 ಸೀಟುಗಳಿದ್ದಾವೆ. ಸರಿ, ಈಗ ಎಲ್ಲರ ಮೊದಲ ಗಮನ MBBS ಕಡೆಗಿರುತ್ತೆ. ಸೊ ಅಲ್ಲಿ ಪ್ರವೇಶ ಪ್ರಕ್ರಿಯೆ ಹೇಗೆ ಶುರುವಾಗುತ್ತೆ? ನೀಟ್ ಅಂಕಗಳು ಅದು ಮುಖ್ಯ ಅಲ್ವಾ? ಹೌದು ಹೌದು. ನೀಟ್ UGಯಲ್ಲಿ ಅರ್ಹತೆ ಪಡೆಯಲೇಬೇಕು, ಅದು ಮೊದಲನೇ ಹೆಜ್ಜೆ. ಆಮೇಲೆ ಉತ್ತರಾಖಂಡದ ರಾಜ್ಯಕೋಟಾ ಸೀಟುಗಳಿಗೆ HNBU ಮೂಲಕ ಆನ್ಲೈನ್ ಕೌನ್ಸಿಲಿಂಗ್ ನಡೆಯುತ್ತೆ. ಅರ್ಹತೆ ಅಂದ್ರೆ ನೀಟ್ ಸ್ಕೋರ್ ಜೊತೆಗೆ ಬೇರೆ ಏನಾದರೂ ಇದೆಯಾ? ಇದೆ. 10+2 ನಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಂದ್ರೆ PCB ಜೊತೆಗೆ ಇಂಗ್ಲಿಷ್ ಇರಬೇಕು. ಕನಿಷ್ಠ ಅಂಕಗಳು ಅಂದ್ರೆ ಜನರಲ್ ಕ್ಯಾಟಗರಿಗೆ 50%, SC ST OBCಗೆ 40%, PWD ಅಂದ್ರೆ ವಿಕಲಚೇತನರಿಗೆ 45% ಇರಬೇಕು. ಇದಲ್ಲದೆ ವಾಸಸ್ಥಳ ನಿಯಮಗಳು ಅಂದ್ರೆ ಡೊಮಿಸೈಲ್ ರೂಲ್ಸ್ ತುಂಬಾ ಮುಖ್ಯ ಆಗುತ್ತೆ. ಓ, ಡೊಮಿಸೈಲ್ ರೂಲ್ಸ್ ಅದು ಸ್ವಲ್ಪ ಕನ್ಫ್ಯೂಸಿಂಗ್ ಅನ್ಸುತ್ತೆ ಕೆಲವರಿಗೆ. ಅದನ್ನ ಸ್ವಲ್ಪ ಸರಳವಾಗಿ ಹೇಳ್ಬೋದಾ? ಖಂಡಿತ. ಮುಖ್ಯವಾಗಿ ನೀವು ಉತ್ತರಾಖಂಡ್ ರಾಜ್ಯ ಕೋಟಾದಲ್ಲಿ ಮೀಸಲಾತಿ SC ST OBC EWS ಇತ್ಯಾದಿ ಪಡಿಬೇಕಂದ್ರೆ ನೀವು ಉತ್ತರಾಖಂಡದ ಖಾಯಂ ನಿವಾಸಿ ಆಗಿರಬೇಕು. ಜೊತೆಗೆ ನಿಮ್ಮ 10ನೇ ಅಥವಾ 12ನೇ ತರಗತಿ ಶಿಕ್ಷಣವನ್ನು ಉತ್ತರಾಖಂಡ್ ರಾಜ್ಯದಲ್ಲೇ ಪೂರೈಸಿರಬೇಕು. ಇದು ಒಂದು ಕಂಡೀಷನ್. ಸರಿ, ಒಂದು ವೇಳೆ ಉತ್ತರಾಖಂಡದ ಓದಿದ್ರು ಅಲ್ಲಿನ ನಿವಾಸಿ ಅಲ್ಲದಿದ್ರೆ? ಅಂಥವರೆಗೂ ಕೆಲವು ಅವಕಾಶಗಳಿರುತ್ತೆ, ಆದರೆ ರಾಜ್ಯ ಕೋಟಾದ ಮೀಸಲಾತಿ ಸಿಗಲ್ಲ. ಉತ್ತರಾಖಂಡ್ ಒಂದು ಓಪನ್ ಸ್ಟೇಟ್ ಅಂತಾನೂ ಹೇರ್ಬೋದು. ಅಂದ್ರೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳು ಕೂಡ ನಿರ್ವಹಣಾ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಥವಾ ಖಾಸಗಿ ಕಾಲೇಜ್ಗಳಲ್ಲಿ ಸೀಟ್ ಪಡೆಯೋಕೆ ಅವಕಾಶ ಇದೆ. ಓಕೆ, ಅಂದ್ರೆ ಕರ್ನಾಟಕದ ವಿದ್ಯಾರ್ಥಿಗಳಿಗೂ ಅಲ್ಲಿ ಅವಕಾಶ ಇದೆ. ಸರಿ, ಹಾಗಾದ್ರೆ ಪ್ರಮುಖ ಸರ್ಕಾರಿ MBBS ಕಾಲೇಜುಗಳು ಯಾವುವು ಮತ್ತೆ ಖಾಸಗಿ ಯಾವುವು? ಶುಲ್ಕದಲ್ಲಿ ತುಂಬಾ ವ್ಯತ್ಯಾಸ ಇರುತ್ತಲ್ವಾ? ಹೌದು, ಖಂಡಿತ ದೊಡ್ಡ ವ್ಯತ್ಯಾಸ ಇರುತ್ತೆ. ಸರ್ಕಾರಿ ಕಡೆ ನೋಡೋದಾದ್ರೆ AIMS ರಿಷಿಕೇಶ್ ಇದೆ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಹಲ್ದ್ವಾನಿ, ವೀರ್ ಚಂದ್ರ ಸಿಂಗ್ ಗರ್ವಾಲಿ ಅಂದ್ರೆ VCSG ಶ್ರೀನಗರ್, ದೂನ್ ಮೆಡಿಕಲ್ ಕಾಲೇಜ್ ಡೆಹ್ರಾಡೂನ್ ಮತ್ತೆ ಶೋಭನ್ ಸಿಂಗ್ ಜೀನಾ ಅಲ್ಮೋರಾ ಇವು ಮುಖ್ಯವಾದವು. ಇಲ್ಲಿ ಶುಲ್ಕ ಸುಮಾರು ಎಷ್ಟಿರ್ಬೋದು? ಸರ್ಕಾರಿ ಕಾಲೇಜುಗಳಲ್ಲಿ ಹಾಸ್ಟೆಲ್ ಎಲ್ಲ ಸೇರಿ ವಾರ್ಷಿಕವಾಗಿ ಸುಮಾರು 1,70,000 ಆಸುಪಾಸ್ನಲ್ಲಿ ಇರುತ್ತೆ. ಓಕೆ, ಅದು ಪರವಾಗಿಲ್ಲ. ಖಾಸಗಿ ಕಾಲೇಜುಗಳ ಕಥೆ ಏನು? ಖಾಸಗಿ ಅಂದ್ರೆ ಶ್ರೀ ಗುರು ರಾಮ್ ರಾಯ್ ಇನ್ಸ್ಟಿಟ್ಯೂಟ್ SGRI, ಹಿಮಾಲಯನ್ ಇನ್ಸ್ಟಿಟ್ಯೂಟ್ HIMS, ಗೌತಮ್ ಬುದ್ಧ ಚಿಕಿತ್ಸಾ ಮಹಾವಿದ್ಯಾಲಯ ಇವು ಕೆಲವು ಉದಾಹರಣೆಗಳು. ಇಲ್ಲಿ ಶುಲ್ಕ ವರ್ಷಕ್ಕೆ 13 ಲಕ್ಷದಿಂದ 17 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು ಇರಬಹುದು. ಅಬ್ಬಬ್ಬಾ, 1.7 ಲಕ್ಷ ಎಲ್ಲಿ, 17 ಲಕ್ಷ ಎಲ್ಲಿ, ತುಂಬಾ ವ್ಯತ್ಯಾಸ ಇದೆ. ಹೌದು, ಬಹಳ ವ್ಯತ್ಯಾಸ. ಈಗ ಸರ್ಕಾರಿ ಕಾಲೇಜು ಶುಲ್ಕ ಕಡಿಮೆ ಇದ್ರೂ ಕೆಲವು ಕಡೆ ಬಾಂಡ್ ಪದ್ಧತಿ ಇದೆ ಅಂತ ಕೇಳಿದ್ದೆ. ಅಂದ್ರೆ ಕೋರ್ಸ್ ಮುಗಿದ ಮೇಲೆ ಅಲ್ಲೇ ಕೆಲಸ ಮಾಡಬೇಕು ಅಂತ. ಅದು ನಿಜನಾ? ಹೌದು, ಅದು ನಿಜ. ಆದ್ರೆ ಎಲ್ಲಾ ಸರ್ಕಾರಿ ಕಾಲೇಜ್ಗಳಿಗಲ್ಲ. VCSG ಶ್ರೀನಗರ್,
ಮತ್ತೆ SSJIMS ಅಲ್ಮೋರಾದಲ್ಲಿ ನೀವು ರಾಜ್ಯ ಕೋಟಾದಲ್ಲಿ ಸೀಟು ಪಡೆದ್ರೆ ಕೋರ್ಸ್ ಮುಗಿದ ಮೇಲೆ 5 ವರ್ಷ ಉತ್ತರಾಖಂಡ್ ರಾಜ್ಯದಲ್ಲೇ ಸೇವೆ ಸಲ್ಲಿಸಬೇಕು. ಒಂದು ವೇಳೆ ಸೇವೆ ಸಲ್ಲಿಸಲಿಲ್ಲ ಅಂದ್ರೆ? ಸಲ್ಲಿಸದೆ ಹೋದ್ರೆ ದಂಡ ಕಟ್ಟಬೇಕಾಗುತ್ತೆ. ಅದು ಸುಮಾರು 1 ಕೋಟಿ ರೂಪಾಯಿಯಷ್ಟು ದೊಡ್ಡ ಮೊತ್ತ. ಇದು ರಾಜ್ಯದಲ್ಲಿ ವೈದ್ಯರ ಕೊರತೆ ನೀಗಿಸೋಕೆ ಮಾಡಿರೋ ಒಂದು ವ್ಯವಸ್ಥೆ. ಓ, 1 ಕೋಟಿ, ಅದು ದೊಡ್ಡ ವಿಷಯ. ಆದ್ರೆ ಎಲ್ಲಾ ಸರ್ಕಾರಿ ಕಾಲೇಜುಗಳಿಗೂ ಇದಿಲ್ವಾ? ಇಲ್ಲ. ದೂನ್ ಮೆಡಿಕಲ್ ಕಾಲೇಜ್, GMC ಹಲ್ದ್ವಾನಿ ಮತ್ತೆ ಅಖಿಲ ಭಾರತ ಕೋಟಾ AIQ ಮೂಲಕ ಸೀಟು ಪಡೆದವರಿಗೆ ಈ ಬಾಂಡ್ ನಿಯಮ ಅನ್ವಯಿಸಲ್ಲ. ಸರಿ, ಇದು ಮುಖ್ಯವಾದ ಮಾಹಿತಿ. MBBS ಬಿಟ್ಟು ನೋಡಿದ್ರೆ BAMS ಅಂದ್ರೆ ಆಯುರ್ವೇದ ಕೂಡ ಅಲ್ಲಿ ಫೇಮಸ್ ಅಂತ ಕಾಣುತ್ತೆ. ಖಂಡಿತವಾಗ್ಲೂ. ಉತ್ತರಾಖಂಡ್ ಆಯುರ್ವೇದಕ್ಕೆ ಹೆಸರುವಾಸಿ ಅಲ್ವಾ? ಸೊ BAMS ಒಂದು ಪ್ರಮುಖ ಆಯ್ಕೆ. ಇದು 5.5 ವರ್ಷದ ಕೋರ್ಸ್, ಇಂಟರ್ನ್ಶಿಪ್ ಸೇರಿ. ಇದಕ್ಕೂ ನೀಟ್ ಬೇಕಾ? ಹೌದು, BAMSಗೂ ನೀಟ್ ಕೋಡ್ ಕಡ್ಡಾಯ. ದೇವಭೂಮಿ ಮೆಡಿಕಲ್ ಕಾಲೇಜ್ ಆಫ್ ಆಯುರ್ವೇದ ಅಂಡ್ ಹಾಸ್ಪಿಟಲ್, DBMCAH ಅಂತ ಒಂದು ಉದಾಹರಣೆ ಹೇಳಿದ್ವಲ್ಲ, ಅಲ್ಲಿ 60 ಸೀಟುಗಳಿವೆ. UAU ಅಂದ್ರೆ ಉತ್ತರಾಖಂಡ ಆಯುರ್ವೇದ ಯೂನಿವರ್ಸಿಟಿ ಇದರ ಕೌನ್ಸಿಲಿಂಗ್ ನಡೆಸುತ್ತೆ. BAMSಗೆ ಖಾಸಗಿ ಕಾಲೇಜು ಶುಲ್ಕ ಎಷ್ಟಿರ್ಬೋದು? MBBSಗಿಂತ ಕಡಿಮೆ ಇರುತ್ತಾ? ಹೌದು, ಖಂಡಿತ ಕಡಿಮೆ. ಸರಾಸರಿ ವರ್ಷಕ್ಕೆ 1.5 ಲಕ್ಷದಿಂದ 3.5 ಲಕ್ಷದವರೆಗೆ ಇರಬಹುದು ಖಾಸಗಿ ಕಾಲೇಜ್ಗಳಲ್ಲಿ. ಓಕೆ, BAMS ಮಾಡಿದ್ಮೇಲೆ ಏನೆಲ್ಲ ಅವಕಾಶಗಳಿರುತ್ತೆ? ಸಾಕಷ್ಟು ಅವಕಾಶಗಳಿವೆ. ಸ್ವಂತ ಕ್ಲಿನಿಕ್ ಶುರು ಮಾಡಬಹುದು, MD MS ಅಂತ ಉನ್ನತ ಶಿಕ್ಷಣಕ್ಕೆ ಹೋಗಬಹುದು, ಟೀಚಿಂಗ್ ಲೈನ್ಗೆ ಹೋಗಬಹುದು, ರಿಸರ್ಚ್ ಮಾಡಬಹುದು. ಆಮೇಲೆ ಪತಂಜಲಿ, ಡಾಬರ್, ಹಿಮಾಲಯದಂತಹ ದೊಡ್ಡ ಆಯುರ್ವೇದ ಫಾರ್ಮಾ ಕಂಪನಿಗಳಲ್ಲೂ ಕೆಲಸ ಸಿಗುತ್ತೆ. BDS, BHMS, BUMSಗೂ ಸಹ ಅಲ್ಲಿ ಅವಕಾಶಗಳು ಚೆನ್ನಾಗೇ ಇವೆ. ಅರ್ಥ ಆಯ್ತು. ಈಗ ಈ ಕೌನ್ಸಿಲಿಂಗ್ ಪ್ರಕ್ರಿಯೆ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ. ಆನ್ಲೈನ್ ಅಂತ ಹೇಳಿದ್ರಿ, ಅದು ಹೇಗೆ ನಡೆಯುತ್ತೆ ಸ್ಟೆಪ್ ಬೈ ಸ್ಟೆಪ್? ಹೌದು, ಇದು ಪೂರ್ತಿಯಾಗಿ ಆನ್ಲೈನ್ ಪ್ರಕ್ರಿಯೆ. ಮೊದಲು MBBS, BDSಗೆ ಆದ್ರೆ HNB UMU ವೆಬ್ಸೈಟ್, ಆಯುಷ್ ಕೋರ್ಸ್ಗಳಿಗಾದ್ರೆ UAU ವೆಬ್ಸೈಟ್ನಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು. ಅದಕ್ಕೆ ಒಂದು ಶುಲ್ಕ ಇರುತ್ತೆ. ಉದಾಹರಣೆಗೆ 6,500 ರೂಪಾಯಿ ಇತ್ತು ಒಂದು ಸಾರಿ. ಓಕೆ, ರಿಜಿಸ್ಟ್ರೇಷನ್ ಆಮೇಲೆ ಸೆಕ್ಯೂರಿಟಿ ಡೆಪಾಸಿಟ್ ಅಂದ್ರೆ ಭದ್ರತಾ ಶುಲ್ಕ ಕಟ್ಟಬೇಕು. ಇದು ಸರ್ಕಾರಿ ಕಾಲೇಜ್ಗಳಿಗೆ ಸ್ವಲ್ಪ ಕಡಿಮೆ ಇರುತ್ತೆ. ಸುಮಾರು 5ರಿಂದ 10,000 ಇರ್ಬೋದು. ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗುತ್ತೆ. ಆದರೆ ಖಾಸಗಿ ಮೆಡಿಕಲ್ ಅಥವಾ ಡೆಂಟಲ್ ಕಾಲೇಜ್ಗೆ ಆದ್ರೆ ಇದು ಸುಮಾರು 1 ಲಕ್ಷ ರೂಪಾಯಿ ಆಗುತ್ತೆ ಎಲ್ಲ ಕ್ಯಾಟಗರಿಯವರಿಗೂ. 1 ಲಕ್ಷ? ಇದು ರೀಫಂಡಬಲ್ ಇರುತ್ತಾ? ಹೌದು, ಸೀಟು ಸಿಕ್ಕಿ ಅಡ್ಮಿಷನ್ ಆದ್ರೆ ಅಥವಾ ಕೆಲವು ನಿಯಮಗಳ ಪ್ರಕಾರ ಸೀಟು ಸಿಗದಿದ್ರೆ ವಾಪಸ್ ಬರುತ್ತೆ. ಆದರೆ ಕೆಲವು ಕಂಡೀಷನ್ಸ್ ಇದೆ. ಅದೇನು? ಈ ಸೆಕ್ಯೂರಿಟಿ ಡೆಪಾಸಿಟ್ ಕಟ್ಟಿದ ಮೇಲೆ ಚಾಯ್ಸ್ ಫಿಲ್ಲಿಂಗ್ ಮಾಡಬೇಕು. ಅಂದ್ರೆ ನಿಮಗ್ ಬೇಕಾದ ಕಾಲೇಜ್ಗಳನ್ನ ಆದ್ಯತೆ ಪ್ರಕಾರ ಲಿಸ್ಟ್ ಮಾಡೋದು, ಆಮೇಲೆ ಅದನ್ನ ಲಾಕ್ ಮಾಡಬೇಕು. ಸರಿ, ಆಮೇಲೆ ಸೀಟು ಹಂಚಿಕೆ ಆಗುತ್ತೆ. ಈ ಫ್ರೀ ಎಕ್ಸಿಟ್ ಫಾರ್ ಫೀಚರ್ ಅಂತಾರಲ್ಲ, ಅದರ ಬಗ್ಗೆ ಸ್ವಲ್ಪ ಹೇಳಿ. ಹೌದು, ಕೌನ್ಸಿಲಿಂಗ್ ಹಲವು ಸುತ್ತುಗಳಲ್ಲಿ ನಡೆಯುತ್ತೆ. ರೌಂಡ್ 1, ರೌಂಡ್ 2, ಆಮೇಲೆ ಮಾಪಪ್ ರೌಂಡ್, ಸ್ಟ್ರೇ ವೇಕೆನ್ಸಿ ರೌಂಡ್ ಅಂತ. ಮೊದಲನೇ ರೌಂಡ್ನಲ್ಲಿ ನಿಮಗೆ ಸೀಟ್ ಸಿಕ್ಕಿ ನೀವು ಆ ಕಾಲೇಜಿಗೆ ಸೇರದೇ ಇದ್ರೂ ನಿಮ್ಮ ಸೆಕ್ಯೂರಿಟಿ ಡೆಪಾಸಿಟ್ ವಾಪಸ್ ಬರುತ್ತೆ. ಇದನ್ನ ಫ್ರೀ ಎಕ್ಸಿಟ್ ಅಂತಾರೆ. ಓ, ಮೊದಲನೇ ರೌಂಡ್ನಲ್ಲಿ ಮಾತ್ರನಾ? ಹೌದು. ಎರಡನೇ ರೌಂಡ್ ಅಥವಾ ಅದರ ನಂತರದ ರೌಂಡ್ಗಳಲ್ಲಿ ಸೀಟು ಸಿಕ್ಕಿ ನೀವು ಅಡ್ಮಿಷನ್ ಮಾಡ್ಕೊಳ್ಳದಿದ್ರೆ ಅಥವಾ ಸೀಟು ಬಿಟ್ಟು ಕೊಟ್ರೆ ನಿಮ್ಮ ಸೆಕ್ಯೂರಿಟಿ ಡೆಪಾಸಿಟ್ ಮುಟ್ಟುಗೋಲು ಹಾಕ್ಕೊಳ್ಳಲಾಗುತ್ತೆ. ಅಂದ್ರೆ ಫಾರ್ಫಿಟ್ ಆಗುತ್ತೆ, ಅದು ವಾಪಸ್ ಬರೋದಿಲ್ಲ. ಯಾಕೆ ಹೀಗೆ? ಇದು ಸೀಟುಗಳು ಸುಮ್ಮನೆ ಬ್ಲಾಕ್ ಆಗಿ ಬೇರೆ ಅರ್ಹ ವಿದ್ಯಾರ್ಥಿಗಳಿಗೆ ಸಿಗದೆ ಹೋಗೋದನ್ನ ತಪ್ಪಿಸೋಕೆ ಮಾಡಿರೋ ನಿಯಮ. ಕೌನ್ಸಿಲಿಂಗ್ಗೆ ಹೋಗುವಾಗ ಎಲ್ಲ ದಾಖಲೆಗಳು ಅಂದ್ರೆ ನೀಟ್ ಅಡ್ಮಿಟ್ ಕಾರ್ಡ್, ರಿಸಲ್ಟ್, 10ನೇ 12ನೇ ಮಾರ್ಕ್ಸ್ ಕಾರ್ಡ್, ಸರ್ಟಿಫಿಕೇಟ್, ಡೊಮಿಸೈಲ್ ಸರ್ಟಿಫಿಕೇಟ್, ಕ್ಯಾಟಗರಿ ಸರ್ಟಿಫಿಕೇಟ್ ಅನ್ವಯಿಸಿದ್ರೆ ID ಪ್ರೂಫ್ ಎಲ್ಲ ಸಿದ್ಧವಾಗಿರಬೇಕು. ಹೌದು, ಡಾಕ್ಯುಮೆಂಟ್ಸ್ ಬಹಳ ಮುಖ್ಯ. ಈಗ ನೀಟ್ ಅಂಕಗಳ ವಿಚಾರಕ್ಕೆ ಬರೋಣ. ಕಟ್ ಆಫ್ ಹೇಗಿರುತ್ತೆ? ಸರ್ಕಾರಿ ಸೀಟು ಸಿಗ್ಬೇಕಂದ್ರೆ ಎಷ್ಟು ರ್ಯಾಂಕ್ ಅಥವಾ ಸ್ಕೋರ್ ಬೇಕಾಗಬಹುದು? ನೋಡಿ, ಕಟ್ ಆಫ್ ಪ್ರತಿ ವರ್ಷ ಬದಲಾಗುತ್ತೆ. ಅದು ಆ ವರ್ಷದ ಪ್ರಶ್ನೆ ಪತ್ರಿಕೆ ಕಠಿಣತೆ, ಎಷ್ಟು ಜನ ಪರೀಕ್ಷೆ ಬರೆದಿದ್ದಾರೆ, ಸೀಟುಗಳ ಸಂಖ್ಯೆ ಇವೆಲ್ಲದರ ಮೇಲೆ ಅವಲಂಬಿತವಾಗಿರುತ್ತೆ. ಮತ್ತೆ ಕಾಲೇಜಿನಿಂದ ಕಾಲೇಜ್ಗೆ, ಕೋಟಾದಿಂದ ಕೋಟಾಗೆ, ರಾಜ್ಯ AIQ ಮ್ಯಾನೇಜ್ಮೆಂಟ್, ಕ್ಯಾಟಗರಿನಿಂದ ಕ್ಯಾಟಗರಿಗೆ, ಜನರಲ್, OBC, SC ST, EWS ವ್ಯತ್ಯಾಸ ಆಗುತ್ತೆ. ಹೌದು, ಅದು ಸಹಜ. ಒಂದು ಅಂದಾಜು ಸಿಗ್ಬೋದಾ? ಒಂದು ಅಂದಾಜು ಬೇಕಂದ್ರೆ ಹಿಂದಿನ ವರ್ಷಗಳ ಕಟ್ ಆಫ್ ಡೇಟಾ ನೋಡ್ಬೋದು.
HNBUMU ಅಥವಾ UAU ವೆಬ್ಸೈಟ್ನಲ್ಲಿ ಸಿಗಬಹುದು. ಸರ್ಕಾರಿ MBBS ಸೀಟಿಗೆ ಸಹಜವಾಗಿಯೇ ಸ್ಪರ್ಧೆ ಹೆಚ್ಚಿರುತ್ತೆ, ಸೊ ಒಳ್ಳೆ ರ್ಯಾಂಕ್ ಬೇಕಾಗುತ್ತೆ. ಕಡಿಮೆ ಅಂಕ ಬಂದವರಿಗೆ ಏನಾದರೂ ಅವಕಾಶಗಳಿವೆಯಾ? ಅಂದರೆ ಒಂದು 120, 150 ರೇಂಜಿನಲ್ಲಿ? ಅಷ್ಟು ಕಡಿಮೆ ಅಂಕಗಳಿಗೆ ಸರ್ಕಾರಿ MBBS ಸೀಟ್ ಸಿಗೋದು ಕಷ್ಟ ಸಾಧ್ಯ. ಆದರೆ ಖಾಸಗಿ ಕಾಲೇಜ್ಗಳಲ್ಲಿ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ BAMS ಅಥವಾ BHMS ನಂತಹ ಕೋರ್ಸ್ಗಳಿಗೆ ಪ್ರಯತ್ನಿಸಬಹುದು. ಕೆಲವು ಕಾಲೇಜ್ ಪ್ರೆಡಿಕ್ಟರ್ ಟೂಲ್ಸ್ ಆನ್ಲೈನ್ನಲ್ಲಿ ಸಿಗ್ತವೆ. ಅವು ಸ್ವಲ್ಪ ಸಹಾಯ ಮಾಡಬಹುದು, ಆದರೆ ಅವು ಪಕ್ಕಾ ಅಂತ ಹೇಳೋಕ್ಕಾಗಲ್ಲ. ಸರಿ, ಇನ್ನು ಉತ್ತರಾಖಂಡದ ಪರಿಸರ ಬಗ್ಗೆ ಮಾತಾಡೋಣ. ಅದನ್ನ ದೇವಭೂಮಿ ಅಂತಾರೆ, ಹಿಮಾಲಯದ ತಪ್ಪಲು. ಈ ಭೌಗೋಳಿಕ ವಾತಾವರಣ ವಿದ್ಯಾರ್ಥಿಗಳ ಜೀವನದ ಮೇಲೆ, ಅವರ ಕಲಿಕೆ ಮೇಲೆ ಹೇಗೆ ಪ್ರಭಾವ ಬೀರ್ಬೋದು ಅನ್ಸುತ್ತೆ? ಖಂಡಿತವಾಗ್ಲೂ ಪಾಸಿಟಿವ್ ಪ್ರಭಾವ ಬೀರುತ್ತೆ ಅನ್ಸುತ್ತೆ. ಅಲ್ಲಿನ ಪ್ರಶಾಂತವಾದ ಸುಂದರವಾದ ಪರಿಸರ ಓದಿಗೆ ಹೆಚ್ಚು ಗಮನ ಕೊಡಕ್ಕೆ ಸಹಾಯ ಮಾಡಬಹುದು, ಒತ್ತಡ ಕಡಿಮೆ ಆಗ್ಬೋದು. ಹಾಸ್ಟೆಲ್, ಊಟದ ವ್ಯವಸ್ಥೆ ಎಲ್ಲ ಹೇಗಿರುತ್ತೆ? ಹೆಚ್ಚಿನ ಎಲ್ಲ ಮೆಡಿಕಲ್ ಕಾಲೇಜ್ಗಳಲ್ಲೂ ಹಾಸ್ಟೆಲ್ ಸೌಲಭ್ಯ ಇದ್ದೇ ಇರುತ್ತೆ. ಸರ್ಕಾರಿ ಕಾಲೇಜ್ಗಳಲ್ಲಿ ನಾವು ಹೇಳಿದ ಶುಲ್ಕದಲ್ಲೇ ಹಾಸ್ಟೆಲ್ ಶುಲ್ಕ ಸೇರಿರುತ್ತೆ ಸಾಮಾನ್ಯವಾಗಿ. ಖಾಸಗಿ ಕಾಲೇಜುಗಳು ಸಹ ಸಾಮಾನ್ಯವಾಗಿ ಕ್ಯಾಂಪಸ್ ಒಳಗಡೆಯೇ ಅಥವಾ ಹತ್ರದಲ್ಲೇ ಹಾಸ್ಟೆಲ್ ವ್ಯವಸ್ಥೆ ಮಾಡಿರ್ತಾರೆ. ಊಟದ ವ್ಯವಸ್ಥೆನೂ ಇರುತ್ತೆ. ಅಲ್ಲಿ ಓದ್ತಿರೋ ವಿದ್ಯಾರ್ಥಿಗಳ ಅನಿಸಿಕೆ ಹೇಗಿದೆ ಅಂತ ಏನಾದರೂ ಮಾಹಿತಿ ಇದೆಯಾ? ನಾವು ನೋಡಿದ ಕೆಲವು ಮೂಲಗಳ ಪ್ರಕಾರ, ಉದಾಹರಣೆಗೆ DBMCAH ವಿದ್ಯಾರ್ಥಿಗಳ ಅಭಿಪ್ರಾಯಗಳನ್ನು ನೋಡಿದ್ರೆ ಅಲ್ಲಿನ ಶಿಕ್ಷಣದ ಗುಣಮಟ್ಟ, ಅಧ್ಯಾಪಕರ ಸಹಕಾರ, ಕಲಿಕೆಯ ವಾತಾವರಣದ ಬಗ್ಗೆ ಪಾಸಿಟಿವ್ ಆಗಿಯೇ ಹೇಳಿದ್ದಾರೆ. ಸರಿ, ಒಂದು ಕುತೂಹಲದ ಪ್ರಶ್ನೆ. ನಮ್ಮ ಮೂಲಗಳಲ್ಲಿ ಕರ್ನಾಟಕದ ವಿದ್ಯಾರ್ಥಿಗಳು ಯಾಕೆ ಉತ್ತರಾಖಂಡಕ್ಕೆ ಹೋಗ್ತಾರೆ, ಅಥವಾ ಅಲ್ಲಿನವರು ಯಾಕೆ ಕರ್ನಾಟಕಕ್ಕೆ ಬರ್ತಾರೆ ವೈದ್ಯಕೀಯ ಶಿಕ್ಷಣಕ್ಕೆ ಅನ್ನೋದಕ್ಕೆ ಏನಾದರೂ ನಿರ್ದಿಷ್ಟ ಕಾರಣಗಳು ಸಿಕ್ಕಿದೆಯಾ? ಇಲ್ಲ, ನಾವು ಪರಿಶೀಲಿಸಿದ ಮಾಹಿತಿ ಕೈಪಿಡಿಗಳು, ವೆಬ್ಸೈಟ್ಗಳಲ್ಲಿ ಈ ನಿರ್ದಿಷ್ಟ ವಲಸೆಯ ಟ್ರೆಂಡ್ ಬಗ್ಗೆ ಅಥವಾ ಅದರ ಕಾರಣಗಳ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಸಿಕ್ಕಿಲ್ಲ. ಬಹುಶಃ ಇದು ವೈಯಕ್ತಿಕ ಆಯ್ಕೆಗಳು, ಕಟ್ ಆಫ್ ವ್ಯತ್ಯಾಸಗಳು, ಶುಲ್ಕದ ಅನುಕೂಲತೆ ಅಥವಾ ನಿರ್ದಿಷ್ಟ ಕಾಲೇಜಿನ ಮೇಲಿನ ಒಲವು, ಹೀಗೆ ಹಲವು ಕಾರಣಗಳಿರಬಹುದು. ಆದರೆ ಈ ಬಗ್ಗೆ ಖಚಿತ ಮಾಹಿತಿ ಸದ್ಯಕ್ಕಿಲ್ಲ. ನಮ್ಮ ಇವತ್ತಿನ ಚರ್ಚೆ ಮುಖ್ಯವಾಗಿ ಉತ್ತರಾಖಂಡದ ಮೇಲೆಯೇ ಕೇಂದ್ರೀಕೃತವಾಗಿದೆ. ಹೌದು, ಸರಿ. ಒಟ್ಟಾರೆಯಾಗಿ ಹೇಳೋದಾದ್ರೆ ಉತ್ತರಾಖಂಡ್ ವೈದ್ಯಕೀಯ ಶಿಕ್ಷಣಕ್ಕೆ ಅಂದರೆ MBBS, BAMS ಇತ್ಯಾದಿಗಳಿಗೆ ಖಂಡಿತವಾಗ್ಲೂ ಒಂದು ಉತ್ತಮ ಆಯ್ಕೆಯಾಗಿ ಕಾಣ್ತಾ ಇದೆ. ಖಚಿತವಾಗಿ. ನೀಟ್ ಮೂಲಕ ಪ್ರವೇಶ, ಸರ್ಕಾರಿ ಮತ್ತು ಖಾಸಗಿ ಕಾಲೇಜುಗಳ ಆಯ್ಕೆ, MBBS ಜೊತೆಗೆ ಆಯುಷ್ ಕೋರ್ಸ್ಗಳಿಗೂ ಅವಕಾಶ, ಹೀಗೆ ಹಲವು ಅನುಕೂಲಗಳಿವೆ. ಆದರೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ಗಮನಿಸಬೇಕಾದ್ದು ಏನೆಂದರೆ, ಅರ್ಹತಾ ನಿಯಮಗಳು, ವಿಶೇಷವಾಗಿ ಡಾಮಿಸೈಲ್ ಮತ್ತು ಮೀಸಲಾತಿ ನಿಯಮಗಳು, ಸರ್ಕಾರಿ ಮತ್ತು ಖಾಸಗಿ ಶುಲ್ಕಗಳ ನಡುವಿನ ಅಜಗಜಾಂತರ ವ್ಯತ್ಯಾಸ, ಕೆಲವು ಸರ್ಕಾರಿ ಕಾಲೇಜುಗಳಲ್ಲಿರುವ ಬಾಂಡ್ ಪದ್ಧತಿ ಮತ್ತು ಕೌನ್ಸಿಲಿಂಗ್ ಪ್ರಕ್ರಿಯೆಯ ಪ್ರತಿಯೊಂದು ಹಂತವನ್ನು ನೋಂದಣಿ, ಸೆಕ್ಯೂರಿಟಿ ಡೆಪಾಸಿಟ್, ಚಾಯ್ಸ್ ಫಿಲ್ಲಿಂಗ್, ಫ್ರೀ ಎಕ್ಸಿಟ್, ಫಾರ್ಫೀಚರ್ ಸರಿಯಾಗಿ ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ. ಹೌದು, ಪ್ಲಾನಿಂಗ್ ಬಹಳ ಮುಖ್ಯ. ಖಂಡಿತ. BAMS ನಂತಹ ಪರ್ಯಾಯ ಕೋರ್ಸ್ಗಳನ್ನು ಸಹ ಗಂಭೀರವಾಗಿ ಪರಿಗಣಿಸಬಹುದು. ಮುಗಿಸೋ ಮೊದಲು ನಮ್ಮ ಕೇಳುಗರಿಗೆ ಯೋಚನೆ ಮಾಡೋಕೆ ಒಂದು ವಿಷಯ ಕೊಡ್ತೀರಾ? ಖಂಡಿತ. ಉತ್ತರಾಖಂಡದಂತಹ ಒಂದು ಜಾಗ, ಅಲ್ಲಿ ಆಧುನಿಕ ವೈದ್ಯಕೀಯ ವಿಜ್ಞಾನದ ಜೊತೆಗೆ ಆಯುರ್ವೇದದಂತಹ ಸಾವಿರಾರು ವರ್ಷಗಳಷ್ಟು ಹಳೆಯದಾದ ನಮ್ಮದೇ ಆದ ಸಾಂಪ್ರದಾಯಿಕ ವೈದ್ಯ ಪದ್ಧತಿಗೂ ಅಷ್ಟೇ ಮಹತ್ವ ಇದೆ. ಇವೆರಡೂ ಒಟ್ಟಿಗೆ ಇರುವಂತಹ ಒಂದು ಶೈಕ್ಷಣಿಕ ವಾತಾವರಣದಲ್ಲಿ ತರಬೇತಿ ಪಡೆಯುವ ಭವಿಷ್ಯದ ವೈದ್ಯರು, ಅವರು ರೋಗಿಗಳನ್ನು ನೋಡುವ ದೃಷ್ಟಿಕೋನ ಹೇಗಿರ್ಬೋದು? ಬೇರೆಡೆ ಕೇವಲ ಆಧುನಿಕ ವೈದ್ಯಕೀಯ ಶಿಕ್ಷಣ ಪಡೆದವರಿಗಿಂತ ಭಿನ್ನವಾದ ಯಾವ ವಿಶೇಷವಾದ ಒಳನೋಟಗಳನ್ನು ಅಥವಾ ಸಮಗ್ರ ದೃಷ್ಟಿಕೋನವನ್ನು ಅವರು ರೋಗಿಗಳ ಆರೈಕೆಗೆ ತರಬಹುದು? ಇದು ನಿಜಕ್ಕೂ ಆಲೋಚಿಸಬೇಕಾದ ಒಂದು ವಿಷಯ ಅಲ್ವಾ? ಹೌದು, ಖಂಡಿತವಾಗಿಯೂ ಇದು ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಈ ಚರ್ಚೆಗೆ ಧನ್ಯವಾದಗಳು. ನಿಮಗೂ